ನೀವು ಬರ್ತೀರಾ? ಕೊತ್ತ 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 ಅಂತ ಕುದೀತಾ ಇದೆ. ತುಪ್ಪ ಹಾಕೋದು ಯಾರು ಒಬ್ಬರು? ಆಹಾ ಘಮ 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 ಅಂತಿದೆ ಸರ್ ಈಗಲೇ. ಚಾಪ್ಸ್ ರೆಡಿ ಆಗಿದೆ, ಬಿಸಿ ಬಿಸಿ. ಏನು ಮೇಡಮ್ ಅವರೇ, ತಿನ್ನುವ ಸಮಯ ಶುರುವಾಗಿದೆ. ಈಗ ನೋಡೋಣ ಟೇಸ್ಟ್ ಹೇಗಿದೆ. ಟೇಸ್ಟ್ ಮಾಡಿ ಹೇಳಿ ಸರ್ ಹೇಗಿದೆ ಅಂತ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಚೇಸ್. ಮಧುಪ್ರಿಯ ಗೌಡ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ರಪ ರಪ ಅಂತ ಒತ್ತಿ ಎಂಜಾಯ್ ಮಾಡಿ, ಅಷ್ಟೇ ಮಜಾ ಮಾಡಿ. ಹಾಯ್, ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಇವತ್ತು ಕಾವ್ಯಸ್ ಕಿಚನಲ್ಲಿ ನಮ್ಮ ಪ್ರಭು ಶೆಟ್ಟಿ ಸಾರು ಮಟನ್ ಚಾಪ್ಸ್ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ವೆರೈಟೀಸ್ ಆಗಿ ಬರುತ್ತೆ. ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಮಾಡ್ತಾರೆ ನಮ್ಮ ಪ್ರಭು ಶೆಟ್ಟಿ ಸಾರು. ಹಾಗೆ ಇಲ್ಲಿ ಓನರ್ ಕೂಡ ತುಂಬ ನಾನು ಅವಾಗ್ಲಿಂದ ಅಡಿಗೆ ಮಾಡ್ತಾರೆ, ಸಕ್ಕತ್ತಾಗಿ ಮಾಡ್ತಾರೆ. ಇವತ್ತು ಅವ್ರ ಅಡಿಗೆ ನೋಡಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಅವಾಗ್ಲಿಂದ ಊಟ ಮಾಡ್ತಾ ನೋಡ್ತಾನೆ ಇದ್ದೀನಿ. ಮೇಡಮ್ ಅವರು ತುಂಬ ಕಷ್ಟಪಟ್ಟು ಒಂದು ಸಿಂಗಲ್ ಆಗಿ ಅವಾಗ್ಲಿಂದ ಹೋರಾಟ ಅಂತಲೇ ಹೇಳ್ಬೋದು ಇದು ಒಂದು ಥರದಲ್ಲಿ. ಅಷ್ಟು ಚೆನ್ನಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿ ಫುಡ್ಡು ಅಷ್ಟೇ ಸೂಪರ್ ಆಗಿತ್ತು. ನಾನು ತುಂಬ ಟೇಸ್ಟ್ ಮಾಡಿದೆ. ಬಟ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ಹಾಗೆ ಇಷ್ಟು ಕಿಚನ್ ಎಷ್ಟು ಜನ ಕಸ್ಟಮರ್ಸ್ ಬಂದರು, ಅವರೊಬ್ಬರೇ ಹ್ಯಾಂಡ್ಲ್ ಮಾಡ್ತಾಯಿದ್ರು. ಇಟ್ಸ್ ವೆರಿ ಗ್ರೇಟ್ ಮೇಡಮ್, ಸಲ್ಯೂಟ್ ಫಾರ್ ಯು. ನಮ್ಮ ಪ್ರಭು ಶೆಟ್ಟಿ ಸರ್ ಕೂಡ ತುಂಬ ಎಂಕರೇಜಬಲ್ ಪರ್ಸನ್. ಸರ್ ತುಂಬ ಥ್ಯಾಂಕ್ಸ್ ಸರ್. ನನ್ನ ಮನದಲ್ಲಿ ನಿಮಗೆ ಚಿರುಣಿ ಆಗಿರ್ತೀನಿ ಸರ್. ಇದು ಯಾವಾಗಲೂ ಅಷ್ಟೇ ಸರ್. ನಾನು ಖಂಡಿತವಾಗ ನಿಮ್ಮ ಡೈಲಾಗ್ ಒಂದು ಹೇಳ್ಬಿಡಿ. ಏನೇನು ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಇವತ್ತು ಕಾವ್ಯಾಸ್ ಕಿಚನ್ ಅಂದ್ಬಿಟ್ಟು ನಮ್ಮ ಉಳ್ಳಾಲ್ ಮೇನ್ ರೋಡಲ್ಲಿ ಇರೋದಿದು, ಲಾ ಕಾಲೇಜ್ ಹತ್ರ. ಇಲ್ಲಿ ಬಂದು ಮಟನ್ ಚಾಪ್ಸ್ ಏನು ಹೇಳಿ, ಕಾವ್ಯಾಸ್ ಕಿಚನಲ್ಲಿ ಮಟನ್ ಚಾಪ್ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು. ಇಲ್ಲಿ ಬಂದು ಪುದೀನ ಸೊಪ್ಪು, ಪಾಲಕ್ ಸೊಪ್ಪು, ಸಾರಿ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಅಲ್ವಾ? ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ತೊಗೊಂಡಿದ್ದೀವಿ. ಇದನ್ನು ಎಲ್ಲ ಪ್ರತಿಯೊಂದು ಹುರ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಅಲ್ವಾ? ಈಗ ಶುರು ಮಾಡೋಣ. ಹೇಳಿ. ಕಾಳುಮೆಣಸು, ಗಸಗಸೆ, ಸೋಂಪು, ಗ್ರೀನ್ ಸೋಂಪು, ಮತ್ತೆ ಜೀರಿಗೆ ಇಷ್ಟು ಐಟಮ್ ಇದೆ. ಈಗ ಪ್ರತಿಯೊಂದು ಶುರು ಮಾಡೋಕೆ ಮುಂಚೆ ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಯಿಂದ ಕುಕ್ ಮಾಡಿ ಸುಮಾರಾಗಿ ಅಡಿಗೆನು ಸೂಪರ್ ಆಗಿರುತ್ತೆ. ತಗೊಳ್ಳಿ, ಎಣ್ಣೆ ಹಾಕಿ ಸಾಕಲ್ವಾ? ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. 2 ಸ್ಪೂನ್ ನಮ್ಮ ಪ್ರೀತಿಗಾಗಿ ಸ್ವಲ್ಪ ಒಂದು 3 ಈರುಳ್ಳಿ ಎಣ್ಣೆಯಲ್ಲಿ ಹಾಕಿದ್ದೀವಿ. ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ನೋಡಿ ಹೇಗೆ ಬರ್ತಾ ಇದೆ. ಕಾಳುಮೆಣಸು, ಜೀರಿಗೆ ಒಂದು ಸ್ಪೂನ್. ಜೀರಿಗೆ ಸ್ವಲ್ಪ ಕಮ್ಮಿ ಇರಲಿ ಯಾವತ್ತೂ ಅಲ್ಲ ಮೇಡಮ್. ಜೀರಿಗೆ ಜಾಸ್ತಿ ಇದ್ದರೆ ಸ್ವಲ್ಪ ಅದು ಘಮ ಹೊಟ್ಟೋಗುತ್ತೆ. 1 ಸ್ಪೂನ್ ಸೋಂಪು. ನಾವು ಮಾಡ್ತಾ ಇರೋದು 1 kg ಚಾಪ್ಸ್. ಗಸಗಸೆ 1 ಸ್ಪೂನ್. ಸ್ವಲ್ಪ ಗೋಡಂಬಿ 4 ಹಲ್ಲು ಅಲ್ವಾ? ನೋಡಿ ಇಷ್ಟು ಮಾತ್ರ ಹುರ್ಕೊಂಡಿದ್ದೀವಿ. ಈಗ 2 ಸ್ಪೂನ್ ಎಣ್ಣೆ ಸಾಕಲ್ವಾ? 2 ಸ್ಪೂನ್ ಎಣ್ಣೆ ಸಾಕು. ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು 2 ತೊಳೆದಿಟ್ಕೊಂಡಿದ್ದೀವಿ. ನೋಡಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಸ್ವಲ್ಪ ಕಮ್ಮಿ ಇರಲಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ ಅಲ್ಲ? ಆಯ್ತಾ ಮೇಡಮ್? ಸ್ವಲ್ಪ ಅದು ಹಸಿ ವಾಸನೆ ಅಲ್ವಾ? ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡ್ರೆ ಸಾಕಲ್ವಾ? ನೋಡಿ ಇಷ್ಟು ಮಾತ್ರ ಹುರ್ಕೊಂಡು ಒಂದು ಮೀಡಿಯಮ್ ಒಂದು 40% ಹುರ್ಕೊಂಡಿದ್ದೀವಿ. ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಳುಮೆಣಸು, ಜೀರಿಗೆ ಈ ಪ್ರತಿಯೊಂದು ಹುರ್ಕೊಂಡಿದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು 2 ಫ್ರೈ ಮಾಡ್ಕೊಂಡಿದ್ದೀವಿ. ಇದು 2 ಪೇಸ್ಟ್ ಮಾಡ್ಕೊಳ್ಳೋಣ. ಏನು ಹೇಳಿ, 2 ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೋಣ. 1 kg ಮಟನ್ ಚಾಪ್ಸ್ ಸಾಕಲ್ವಾ? ಓಕೆ, ಎಷ್ಟು ಸ್ಪೂನ್ ಹಾಕೋಣ? 1.5 ಸ್ಪೂನ್. ಓಕೆ, 2 ಸ್ಪೂನ್ ಹಾಕಿ, ಘಮ ಇರುತ್ತೆ. ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹುರ್ಕೊತಾ ಇದ್ದೀವಿ. ಎಣ್ಣೆಯಲ್ಲಿ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ಳಿ. ಜೀವ ಹೂವಾಗಿದೆ, ಭಾವ ಜೇನಾಗಿದೆ,
ಬಾಳು ಹಾಡ 1 kg ಮಟನ್ ಚಾಪ್ಸ್ ತೊಗೊಂಡಿದ್ದೀವಿ. ಈಗ ಮಟನ್ ಸ್ವಲ್ಪ ಕೊಡಿ ಒಂದು ಕೊಡಿ ಹಿಂಗೆ ಹಾಕೋಣ. ಈಗ ಮಟನ್ ಚಾಪ್ಸ್ ನೋಡಿ 1 kg ಬಿಟ್ಟಿದ್ದೀವಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಅರ್ಧ ಸ್ಪೂನ್ ಅರಿಶಿನ, ಕಲ್ಲುಪ್ಪು ಹಾಕಿರೋ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ. ಕೈಗೆ ಕೊಡಂಗೆ ಹಾಕಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಫ್ರೈ ಮಾಡಿ. ಮೇಲೆ ಮಾಡಿರುವಂಥ ಧನಿಯಾ ಪುಡಿ ಕಾವ್ಯಾಸ್ ಕಿಚನ್ 1 ಸ್ಪೂನ್ 1.5 ಸ್ಪೂನ್ ಹಾಕಿದ್ದೀವಿ. ಧನಿಯಾ ಪುಡಿ ಇರುವಂಥ ಮಸಾಲೆನ ಹಾಕಿ ಮಸಾಲೆ ಹಾಕಿ ಹಾಕಿದ್ದೀವಿ. ಇನ್ನು ಬಂದು ಮಸಾಲೆ ಹಾಕಿದ್ದೀವಿ. ಮಸಾಲೆ ಹಾಕಿದ್ಮೇಲೆ ಮಿಕ್ಸಿಯಲ್ಲಿ ಸಣ್ಣ ಪುಟ್ಟ ಮಸಾಲೆ ಇರುತ್ತೆ, ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಹಾಕೋಣ. ಓಕೆನಾ? ಈಗ ಮಸಾಲೆ ಹಾಕಿದ್ದೀವಿ. ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು 2 ಸೊಪ್ಪು ಪೇಸ್ಟ್ ಮಾಡಿಲ್ಲ. ಪೇಸ್ಟ್ ಆದಮೇಲೆ ಮತ್ತೆ ಹಾಕ್ತೀವಿ. ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಹಾಕ್ತಾ ಇದ್ದೀವಿ. ಈಗ ಘಮ ಶುರುವಾಗುತ್ತೆ ಚಾಪ್ಸಿನ ಅಲ್ವಾ ಮೇಡಮ್? ಮಿಕ್ಸ್ ಮಾಡಿ ಮೇಡಮ್. ಆಯ್ತಾ? ಹಾಂ, ಅಲ್ಲಿಡು, ಅಲ್ಲಿಡಿ, ಆ ಕಡೆ ಇಡಿ. ಸಾಂಗ್ ಹೇಳು ಆಯ್ತಲ್ಲ. ನಿಮ್ಮ ಜೊತೆ ಆಮೇಲೆ ಹೇಳಿ ಹೆಂಗಂದಿರು ಏನಂತೇಳಿ ಯಾವ ಸಾಂಗ್ ಹೇಳಿ? ಹೆಣ್ಮಕ್ಳು ಸಾಂಗ್ ಗುರು. ನೋಡಿ ಇಲ್ಲಿ 4 ಜನ ಹೆಣ್ಮಕ್ಳು ಇದ್ದಾರೆ, ನಾನು ಒಬ್ಬನೇ ಅಡಿಗೆ ಮಾಡ್ತಾ ಇದ್ದೀನಿ. ನೋಡಿ ನಾನು ಒಬ್ಬನೇ ನೋಡಿ ಬಿಡ್ತಾ ನೋಡಿ ಏನಂತ ನೋಡಿ ಅವರು ಅಲ್ಲ. ಆದ್ರೂ ಹೆಣ್ಮಕ್ಳು ಸಾಂಗ್ ಗುರು. ಈಗ ರುಬ್ಬಿರುವಂಥ ಪಾಲಕ್ ಸೊಪ್ಪು ಹಾಕಿದ್ದೀವಿ. ಅದ್ರ ಜೊತೆಯಲ್ಲಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ಮೆಲ್ಲು ಆಲ್ಮೋಸ್ಟು ಸ್ವಲ್ಪ ಚೇಂಜ್ ಬರ್ತಾ ಇದೆ ಈಗ ಅಲ್ಲ ಮೇಡಮ್? ಚಾಪ್ಸ್ ಬಂತು, ಅದು ರೋಗನ್ ಮೇಲೆ ಬರಬೇಕು. ಅದೇ ಗೊತ್ತು. ಇನ್ನು ಚೆನ್ನಾಗಿ ಕುದಿಯಲ್ಲ ಅಲ್ವಾ? ಇಷ್ಟೇ ತಾನೆ? ಇನ್ನೇನು ಹಾಕೋದಿದೆಯಾ? ಇನ್ನು ಇದು ಬಂದು ಕಾವ್ಯಾಸ್ ಕಿಚನಲ್ಲಿ ಸ್ಪೆಷಲ್ ಆಗಿ ಮಾಡಿರುವಂಥ ಗರಂ ಮಸಾಲ. ಅವ್ರದ್ದೇ ಓನ್ ರೆಸಿಪಿ ಇದು ಅಲ್ವಾ? ಸ್ವಂತ ಮಾಡಿರೋದು. ಎಲ್ಲಂದ್ರೆ ಈ ಘಮ ಬರಲ್ಲ, ಮನೆಯಲ್ಲಿ ಮಾಡಿದಿರಲ್ಲ. ಕೆಲವು ಕಡೆ ಅದೇ ನೀವು ಈ ಹೋಟೆಲ್ ಪ್ಯಾಕೆಟ್ನ ತೊಗೊಂಬರ್ಲಿ, ಒಂದು ಚೂರ್ಣು ಸ್ಮೆಲ್ ಇರಲ್ಲ, ಮಜಾ ಇಲ್ಲ. ಸೋಂಬೇರಿಗಳಿಗೆ ಅಂಗಡಿ. ನಾವಿಲ್ಲಿ ನಮ್ಮ ಸ್ಪೆಷಲ್ ತಿನ್ನುವ ಸಮಯ ಶುರುವಾಗಿದೆ ನೋಡಿ, ಹೇಗಿದೆ ನೋಡಿ. ಆಹಾ, ಪಾಲಕ್ ಸೊಪ್ಪು ನೋಡಿ ಹೇಗಿದೆ. ಮಟನ್ ಚಾಪ್ಸು. ಈಗ ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋಣ, ತುಂಬಾ ಥಿಕ್ನೆಸ್ ಇದೆ. ಓಕೆ, ಸ್ವಲ್ಪ ನೀರು ಹಾಕೋಣ. ಈಗ ಸ್ವಲ್ಪ ನೀರು ಹಾಕಿದ್ದೀವಿ. ಘಮ ಮಟನ್ ಚಾಪ್ಸು ಕಾವ್ಯಾಸ್ ಕಿಚನಲ್ಲಿ ಮಾಡಿರುವಂಥ ಅಡಿಗೆ ನೋಡಿ. ಘಮ ಮಟನ್ ಚಾಪ್ಸು. ಕ್ಲೋಸ್ ಮಾಡೋಣ ಮೇಡಮ್. ಕ್ಲೋಸ್ ಮಾಡಿ 4 ವಿಸಿಲ್ ಕೂಗಿಸ್ಕೋಣ ಅಲ್ವಾ? ಹಾಂ, ಕ್ಲೋಸ್ ಮಾಡಿ ಮೇಡಮ್. ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಯಾವತ್ತೂ ಯಾವ ಅಡಿಗೆ ಮಾಡೋವಾಗ್ಲೂ ಸ್ಲೋ ಫ್ಲೇಮ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ ಇತ್ತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಆಯ್ತಾ? ಸ್ನೇಹಿತರೆ, ಈಗ ನೋಡಿದ್ರಲ್ಲ ಹೇಗೆ ನಮ್ಮ ಪ್ರಭು ಸರು ಹಾಗೆ ನಮ್ಮ ಕಾವ್ಯ ಮೇಡಮ್ ಇಬ್ಬರು ಸೇರಿಕೊಂಡು ಒಂದು ಒಳ್ಳೆ ಕುಕ್ ಮಾಡಿದ್ದಾರೆ. ಚಾಪ್ಸ್ ಇನ್ನೂ ಬಂದಿಲ್ಲ, ಇನ್ನೂ ರೆಡಿ ಆಗ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೋಸ್ಕರ. ಹಾಗೆ ನಾನು ಕಾವ್ಯ ಮೇಡಮ್ ಬಗ್ಗೆ, ಇಲ್ಲಿ ಹೋಟ್ಲ್ ಬಗ್ಗೆ ಮಾತಾಡೋದಾದರೆ, ಅವರು ಸೇಮ್ ಮನೆ ರೀತಿ ಯಾವ ರೀತಿ ಇರುತ್ತೆ, ಈಗ ಅಮ್ಮನ ಕೈಯಿಂದ ನಾವೇನು ಊಟ ಮಾಡಿರ್ತೀವಲ್ಲ ಸೇಮ್ ಅದೇ ಟೇಸ್ಟ್ ಇತ್ತು. ಇನ್ನು ನಮ್ಮೂರವರೇ ಅಂತ ಗೊತ್ತಾಯ್ತು ಈಗ ಇಲ್ಲಿ ಬಂದಮೇಲೆ. ಇನ್ನು ಯಾವ ಊರು ನಿಮ್ಮದು? ನಮ್ದು ಸಕಲೇಶ್ಪುರ ಹತ್ರ ಬಿಸ್ಲೆ ಮಾವಿನೂರು ಅಂತ ಹೇಳ್ಬಿಟ್ಟು. ಮಾವಿನೂರು ಅಂತ. ಎಲ್ಲಿ? ಎತ್ತೂರು ಹತ್ರ ಬರ್ತಾ? ಹೆತ್ತೂರು ಮುಂದೆ ಹೋಗ್ಬೇಕು, ಬಿಸ್ಲೆಗೆ ಹತ್ರ ಆಗುತ್ತೆ. ಬಿಸ್ಲೆಗೆ ಹತ್ರ ಆಗುತ್ತೆ. ಸೊ ಒಂದೇನಂದ್ರೆ ನಮ್ಮ ಊರಿನ ಊಟ ತಿನ್ಬೇಕಂದ್ರೆ ಅಟ್ಲೀಸ್ಟ್ ನಾನು ಇಲ್ಲಿಗೆ ಬರ್ಬೋದು. ನೆನಪಾಯ್ತು ಅಂತ ತಕ್ಷಣ, ಯಾಕಂದ್ರೆ ನಮ್ಗೆ ಅಷ್ಟು ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು, ನನ್ನ ತಾಯಿ ಕೂಡ ಬೆಂಗಳೂರು, ನನ್ನ ತಂದೆ ಊರು ಮಾತ್ರ ಸಕಲೇಶ್ಪುರ. ಹಾಗಾಗಿ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಕೆಲವು ಅಡುಗೆಗಳೆಲ್ಲ. ಬಟ್ ನನಗೆ ಇನ್ಮೇಲೆ ನೆನಪಾದಾಗೆಲ್ಲ ಇಲ್ಲಿ ಬಂದ್ಬಿಡ್ತೀನಿ. ಮಲ್ನಾಡು ಅಡುಗೆ ಊಟ ಮಾಡ್ಬೇಕಂದಾಗ ಖಂಡಿತವಾಗಿ ಬರ್ತೀನಿ. ನಮಗೂ ಖುಷಿ ಆಗುತ್ತೆ ನೀವು ಬಂದು ತಿಂದ್ರೆ, ಟೇಸ್ಟ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಟೇಸ್ಟ್ ಮಾಡುವ ಸಮಯ ಬಂದಿದೆ. ನಿಮ್ಮ ಕೈಯಿಂದ ತಿನ್ನೋಂಥ ಅದೃಷ್ಟ ನನಗೆ ಪುಣ್ಯ ನಂಗೆ ಸಿಕ್ಕಿದೆ. ಹೇಳೋದ್ರಿಂದ ಮುಂಚೆ ಕಾವ್ಯಾಸ್ ಕಿಚನಲ್ಲಿ ಸೀರಿಯಸ್ಲಿ ನನಗೆ ಅಡುಗೆ ತುಂಬ ಇಷ್ಟ ಆಯಿತು. ಅವರು ಮಾಡುವ ವಿಧಾನ ತುಂಬ ಚೆನ್ನಾಗಿದೆ. ಮಟನ್ ಚಾಪ್ಸ್ ಮಾಡಿದ್ದೀವಿ. ತಾವು ನೋಡಿ ಈ ಅಡುಗೆನ ಕಲ್ತ್ಕೊಳ್ಳಿ. ಕಾವ್ಯಾಸ್ ಕಿಚನ್ ಬನ್ನಿ, ತಿನ್ನಿ, ಮಜಾ ಮಾಡಿ.
ನನ್ನ ಚಾನಲ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಮಧುಪ್ರಿಯ ಗೌಡ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ರಪ ರಪ ಅಂತ ಒತ್ತಿ, ಎಂಜಾಯ್ ಮಾಡಿ, ಅಷ್ಟೇ ಮಜಾ ಮಾಡಿ. ಕಾವ್ಯ ಅವರೇ, ಈಗ 4 ವಿಸಿಲ್ ಕೂಗ್ಸಿದೆ, ಈಗ ಓಪನ್ ಮಾಡೋಣ. ಬರ್ತೀರಾ? ಕೊತ್ತ ಅಂತ ಕುದೀತಾ ಇದೆ. ತುಪ್ಪ ಹಾಕೋದು ಯಾರು ಒಬ್ಬರು? ನೀವೇ ಮಟನ್ ಚಾಪ್ಸ್ ಆಲ್ರೆಡಿ ರೆಡಿ ಆಗಿದೆ. ತಿನ್ನುವ ಸಮಯ ಶುರುವಾಗುತ್ತೆ. ನೋಡಿ ಮಟನ್ ಚಾಪ್ಸ್ ಕುದಿ ಬರ್ತಾ ಇದೆ. 1 ಸ್ಪೂನ್ ತುಪ್ಪ ಬಿಡೋಣ ಫೈನಲ್ ಆಗಿ. ನೋಡಿ ಘಮ ಘಮ ಮಟನ್ ಚಾಪ್ಸ್ ರೆಡಿ ಆಯಿತು. ಶುರು ಮಾಡೋಣ. ಎತ್ಕೊಳ್ಳಿ ಬಾ. ಸರಿನಾ ಮೇಡಮ್? ನೀವು ಇರಿ ತಿಮ್ಮಿ. ಮಾಡಿ ಹೇಳಿ ಸರ್ ಹೇಗಿದೆ ಅಂತ. ಸೂಪರ್ ಆಗಿದೆ.